ಮಕ್ಕಳುಗಳು ನೀವ್ ಹೇಳ್ದಂಗೆ ಕೇಳೋದಕ್ಕಿಂತ ನೀವು ಮಾಡ್ದಂಗೆ ಮಾಡ್ತಾರೆ. ಒಪ್ಕೋತೀರ ಎಲ್ಲರೂ? ಸಿಮಿಲರ್ ವೇ ಅದು ನನಗೆ ಪಾಠ ಅನ್ನಿಸ್ತು ಇವ್ರು ಹೇಳಿದಾಗ. ಇವ್ ಏನ್ ಹೇಳಿದ್ರು, ನೀವ್ ಹೇಳಿದ್ ಮಾತಾಡಿ. ಬೇರೆಯವ್ರಿಗೆ ಹೇಳಕ್ ಮುಂಚೆ ನಾವು ಕರೆಕ್ಟ್ ಆಗಿರ್ಬೇಕು ಫಸ್ಟ್. ಬೇರೆಯವ್ರಿಗೆ ಹೇಳಕ್ಕಿಂತ ಮುಂಚೆ ನಾವು ಕರೆಕ್ಟ್ ಆಗಿರ್ಬೇಕು ಅಂದ್ರಲ್ವಾ? ಸೊ ಅದ್ ನನಗೆ ಕರೆಕ್ಟ್ ಆಗಿ ಇದ್ರೆ ನನಗೆ ಧೈರ್ಯ ಜಾಸ್ತಿ ಬರುತ್ತೆ, ಇಲ್ದೇ ಧೈರ್ಯ ಬರಲ್ಲ. ಗುಡ್. ಆಮೇಲೆ ಪ್ಲಾನ್ ಮೇಲೆ ಮಾಡ್ಕೊಂಡಿದ್ದೀವಿ. ಪ್ಲಾನ್ ಓಕೆ. ಈ ಹೊಸಬ್ರಿಗೆ ನನ್ನ ಜಾಗದಲ್ಲಿ ನನ್ನ ಜಾಗ ನಿಮಗೆ ಕೊಟ್ಟಿದ್ದೀನಿ 5 ನಿಮಿಷ. ಈ ಹೊಸಬ್ರಿಗೆ ಬಂದಾರಲ್ಲ, ಇವತ್ತು ಸಂಜೆವರೆಗೂ ಟ್ರೈನಿಂಗ್ ಅಲ್ಲಿ ಹೆಂಗಿರ್ಬೇಕು ಅಂತ ಒಂದು ಪಾಠ ಮಾಡಿ. ನೀ ಜಯಪ್ರಕಾಶ್ ಈಗ ಸ್ಟಾಫು ಯಾರು ವ್ಯವಸ್ಥೆ ಬಂದರೆ ನಾವು ಟ್ರೈನಿಂಗ್ ಕೊಡ್ಬೇಕು. ಅಷ್ಟು ಬೈಬೇಡಿ, ಕೆಟ್ಟದಾಗ ಮಾತಾಡಬೇಡಿ, ಒಳ್ಳೆ ನೀಟಾಗಿರಿ. ಒಂದ್ಸಲ ಮಾಡಿದ್ರೆ ಇನ್ನೊಂದ್ಸಲ ಬುದ್ಧಿ ಕಲಿತಾರೆ. ಬೇರೆ ಯಾರು ಕೆಟ್ಟದಾಗ ಮಾತಾಡ್ಕೋಬೇಡಿ, ಕೆಟ್ಟದಾಗ ನೋಡಬೇಡಿ. ಯಾರು ಲೇಡೀಸ್ ತುಂಬ ಜಾಸ್ತಿ ಕೊಡಿ, ಏನ ಗೌರವ ಕೊಡಿ ಅಂತ. ಗೌರವ ಕೊಡಿ ಅಂತ ಸರ್. ಜಾಸ್ತಿ ಕೆಟ್ಟದಾಗ ಮಾತಾಡ್ತಾರೆ ಲೇಡೀಸ್ ಬಗ್ಗೆ. ನಮ್ಮ ಹೋಟೆಲ್ ಟೈಮ್ ಎಲ್ಲ ಹಂಗೆ ಮಾತಾಡೋದು. ಲೇಡೀಸಲ್ಲಿ ಜಾಸ್ತಿ ಕೆಟ್ಟದಾಗ ಜಾಸ್ತಿ ಮಾತಾಡ್ತಾರೆ. ಹುಡುಗರಲ್ಲಿ ಯಾರು ಅವ್ರಿಗೆಲ್ಲ ಗೌರವ ಕೊಡಿ. ಈಗ ಗೌರವ ಕೊಡ್ಲಿಲ್ಲ ಅಂದ್ರೆ ಹೊಸ ಕಾನೂನೆಲ್ಲ ಇದೆ, ಬೇರೆ ದಾರಿ ತೋರಿಸ್ಬಿಡ್ತಾರೆ. ಅವ್ರು ಏನೇ ತಪ್ಪು ಮಾಡಿದ್ರು ಇನ್ನೊಂದ್ಸಲ ತೆಗೆಯಲಿ ಅವ್ರಿಗೆ, ಅವ್ರು ಮಾಡಲ್ಲ ಹಿಂಗೆ. ಓಕೆ, ಗುಡ್. ಚೆನ್ನಾಗಿ ಹೇಳಿದ್ರಲ್ಲ ಇದ್ರೆ. ಓಕೆ, ಚಪ್ಪಾಳೆ ಹೊಡೆದ್ಬಿಡಿ. ಚಲಪತಿ ಸರ್. ಚಲಪತಿ ಸರ್. ಚಲಪತಿ ಏನಿದ್ದಾರೆ ಇವ್ರು ಬೇರೆ ಇನ್ನೊಬ್ಬ ಚಲಪತಿ ಇದೀರಲ್ಲ, ಚೆನ್ನೈ ಅವರು. ಕರೆಕ್ಟ್. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಚಲಪತಿ ಅಂತ. ಸಾರ್ ಹೇಳಿ ಜಾಸ್ತಿ ತುಂಬ ಮೋಟಿವೇಶನ್ ಎಲ್ಲ ಚೆನ್ನಾಗಿತ್ತು. ಮುಂದೆ ಲೈಫಲ್ಲಿ ಹೆಂಗೆ ಬರ್ಬೇಕು, ಹೆಂಗೆ ಇರಬೇಕು ಎಲ್ಲ ಕಲ್ತಿದ್ದೀನಿ. ಹಾಗೆ ಕಲ್ತಿದ್ದೀನಿ, ಹಾಗೆ ಮಾಡ್ತಿದ್ದೀನಿ. ಕಲಿಯೋದು, ಕಲ್ತಂಗೆ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಕಲಿಯೋದು, ಕಲ್ತಿದ್ದನ್ನು ಫಾಲೋ ಮಾಡೋದು. ಪುಸ್ತಕ ಓದೋದು, ಅದ್ರಲ್ಲಿ ಒಂದು ಒಳ್ಳೆ ಮೆಸೇಜ್ ಇರುತ್ತೆ, ಅದನ್ನ ನಾನು ಜೀವನಕ್ಕೆ ಅಳವಡಿಸ್ಕೊಳ್ಳೋದು. ಲೈಫ್ ಸೂಪರ್ ಆಗಿ ಹೋಗುತ್ತಲ್ವಾ? ಆಮೇಲೆ ಇವತ್ತು ಕ್ಲಾಸು ಅಲ್ಲಿ ಕೂತು ಬೇಜಾರಾಗಿದ್ದಂತೆ ಇಲ್ಲಿ ಕೂರಿಸಿ ಕೋರಮಂಗ್ಲದ ಆಫೀಸರ್ ಊಟ ಹಾಕಿ ಕಳಿಸಿದ್ರು ಅಂತ. ಅಥವಾ ನಾವು ದಿನ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಲ್ಲ ಇಲ್ಲಿ ಇದು ಅಂತ. ಇನ್ ಕೆಲವರು ಮೀಟಿಂಗ್ ಅಂದ್ರೆ ನಿಮ್ದು ಊಟ ತಿಂಡಿ ಏನು ಅನ್ಸಲ್ಲ, ಬರೀ ಮೀಟಿಂಗ್ ಅಂದ್ರೆ ಊಟ ತಿಂಡಿಗೋಸ್ಕರ ಮೀಟಿಂಗ್ ಹೋಗೋರು ಎಷ್ಟು ಜನ ನೋಡಿದ್ರು. ಬೇರೆ ಸರ್ಕಾರಿ ವಲಯದಲ್ಲಿ ಇನ್ನೊಂದ್ರಲ್ಲಿ ಒಳ್ಳೆ ಊಟ ಇದೆಯಪ್ಪ, 5 ಸ್ಟಾರ್ ಹೋಟೆಲ್ ಮಾಡಿದ್ರು, ಇನ್ನೊಂದ್ ಕಡೆ ಮಾಡಿದ್ರು ಅಂತಾರೆ. ಬಟ್ ಇಲ್ಲಿ ಈ ಟ್ರೈನಿಂಗ್ ಉದ್ದೇಶ ಅರ್ಥ ಮಾಡ್ಕೊಳ್ಳಿ. ನಾವು ಇಷ್ಟೊಂದು ಚರ್ಚೆ ಮಾಡ್ತಾ ಇರ್ತೀವಿ, ಅದ್ರಲ್ಲಿ ಬೇಕಂತಾನೆ ಕೆಲವು ಪಾಯಿಂಟ್ಸ್ ನಾನು ಬರ್ದಿದ್ದೇನಕ್ಕೆ ಅಂದ್ರೆ ಇವೆಲ್ಲ ಮೊದಲಿನಂತ ಅಂಶಗಳು. ಅದರಲ್ಲಿ ಕೆಲವನ್ನಾರು ನಾನು ಸ್ವಲ್ಪ ಅಳವಡಿಸ್ಕೊಂಡ್ರೆ ಪಾಠ ಬರೀ ಕೇಳಿಸ್ಕೊಳ್ಳಕ್ಕಲ್ಲ, ಅದು ಅಳವಡಿಸೋದು. ಯಾರು ಅಳವಡಿಸ್ಕೊತಾರೆ ಅವ್ರು ಮಾತ್ರ ಉದ್ಧಾರ. ಇಲ್ಲಿದ್ರು ಎಲ್ಲರೂ ಉದ್ಧಾರ ಬಿಡೋರ್ರಿ. ನಮ್ಗಿಂತ ಬುದ್ಧಿವಂತ ಎಷ್ಟೊಂದು ಜನ ಇಲ್ವಾ? ಸಿಕ್ಕಾಪಟ್ಟ ಇದ್ದಾರೆ, ತಿಳ್ಕೊಂಡಿದ್ದಾರೆ, ಓದಿದ್ದಾರೆ, ಆದ್ರೆ ಓದಿದ್ ಫಾಲೋ ಮಾಡಲ್ಲ. ಯಾರು ಓದಿದ್ದನ್ನು ಫಾಲೋ ಮಾಡ್ತಾರೆ ಅವರೆಲ್ಲ ಉದ್ಧಾರ ಆಗಿದ್ದಾರೆ ಅಲ್ಲೇನಪ್ಪ? ಓಕೆ, ನಿಮ್ ಹೇರ್ ಸ್ಟೈಲ್ ಹೀಗೇನೆ. ತಿರುಪತಿಗೆ ಹೋಗ್ಬೇಕು, ಅದಕ್ಕೆ ಜಾಸ್ತಿ ಬಿಟ್ಟು ಅದೇ ಕುಡಿ ಕಟ್ ಮಾಡ್ಬೇಕಾದ್ರೆ ಚೆನ್ನಾಗಿ ಬೆಳೆಸ್ಬಿಟ್ಟು ಆಮೇಲೆ ಕಟ್ ಮಾಡ್ತಾರೆ, ಹಂಗೆ ಕಟ್ ಮಾಡೋಣ. ಇಲ್ಲ ಅಂದ್ರೆ ನನ್ನ ಸ್ಟೈಲ್ ಹಿಂಗೇನೆ ಇರೋದು, ಈ ಶಾರ್ಟ್ ಇರೋದು. ಆದ್ರೆ ಇದನ್ನ ಒಂಚೂರು ಬಾಚ್ಕೊಂಡ್ರೆ ನೀಟಾಗಿ ಎಷ್ಟಲ್ಲಿ ಇದು ಮಾಡಿದ್ರು ಅದು ಗುಂಪು ತರ ಇರುತ್ತೆ ಅಂತ. ಆದ್ರೂ ಟ್ರೈ ಮಾಡಿ ನೋಡೋಣ. ಓಕೆ, ಒಂದ್ಸರಿ ಟ್ರಿಮ್ ಮಾಡಿಸ್ಕೊಂಡು ಹೋಗೋಂಗಿಲ್ಲ ತಿರುಪತಿ ಹತ್ರ. ನಿಮ್ಮಪ್ಪ ಒಪ್ಪಲ್ಲ ಅಲ್ಲ?
ಸೆಂಟಿಮೆಂಟ್ ಓಕೆ, ಕೆಲವು ಸೆಂಟಿಮೆಂಟ್ ಅವರು ಇರಲಿ, ಆದ್ರೂ ಬೇಗ ಹೋಗ್ಬಿಟ್ಬಿಡಿ. ಅವನು ತಿಮ್ಮಪ್ಪ ಇಷ್ಟೇ ಕೂದ್ಲು ಅಂತ ಏನು ಹೇಳಿಲ್ಲ ನನ್ನ ಜೊತೆ. ನಾವು ನಮ್ ಗೌರವ, ನಮ್ ಸೆಂಟಿಮೆಂಟ್ ನಾವು ಫಾಲೋ ಮಾಡೋಣ ಅಲ್ವೇನ್ರಿ ನಮ್ ಲೈಫಲ್ಲಿ. ಅದನ್ನ ಯಾರು ಬಿಡ್ತಾ ಇಲ್ಲವ್ರ? ನಿಮ್ ಧರ್ಮ ಬಿಟ್ಟು ಬನ್ನಿ ಅಂತ ಇಲ್ಲವ್ರ? ಜಾತಿ ಬಿಟ್ಟು ಬನ್ನಿ ಅಂತವ್ರ? ಇಲ್ಲ, ನೀವು ಬೇಕಾಗಿರೋದು ಈ ಕೆಲಸ ಇದೆಯಪ್ಪ, ಈ ಕೆಲಸ ಮಾಡು ಅಂತ. ಕರೆಕ್ಟಾ? ಎಸ್, ಓಕೆ, ನೀವು ಚೆನ್ನಾಗಿ ಮಾತಾಡ್ತೀನಿ. ಮೈಕ್ ಆಫ್ ಮಾಡಿ.